ಮಾಡ್ಕೋಬಹುದು. ಆದ್ರೆ ನೆನಪಿರ್ಲಿ ವೀಕ್ಷಕರೇ, ಈಗಾಗಲೇ ಕೆಂಪಿರುವೆ ಚಟ್ನಿ ಬಳಕೆಯಲ್ಲಿ ಇದೆ. ನಿಮಗೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಕೆಂಪಿರುವೆ ಚಟ್ನಿನ ಅಂತ ನೀವು ಮುಖಾವಂತರ ಮಾಡಬಹುದು. ಆದರೆ ಮಲೆನಾಡ ಭಾಗದಲ್ಲಿ ಕೆಂಪಿರುವೆಯನ್ನ ಈಗಾಗಲೇ ಯೂಸ್ ಮಾಡ್ತಾರೆ ಔಷಧಿಯ ರೂಪದಲ್ಲಿ. ಕೆಂಪಿರುವೆ ಚಟ್ನಿ ತಿಂದ್ರೆ ಕರೋನಾ ವಿರುದ್ಧ ಶಕ್ತಿ ಹೆಚ್ಚುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಷ್ಟ್ರವ್ಯಾಪಿ, ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರವ್ಯಾಪಿ ಈಗಾಗಲೇ ಈ ಕೆಂಪಿರುವೆ ಚಟ್ನಿ ಮುನ್ನೆಲೆಗೆ ಬಂದಿದೆ. ಬುಡಕಟ್ಟು ಜನಾಂಗದ ರೋಗ ನಿರೋಧಕ ಶಕ್ತಿಗೆ ಇದೇ ಕಾರಣನೇ. ಹಾಗಿದ್ರೆ ಬುಡಕಟ್ಟು ಜನಾಂಗದಲ್ಲಿ ಬಹುತೇಕರು ಈ ಕೆಂಪಿರುವೆಯನ್ನ ಔಷಧಿಯಾಗಿ, ಚಟ್ನಿಯಾಗಿ ಬಳಸ್ತಾರೆ. ಸಂಶೋಧನೆಯನ್ನ ನಡೆಸೋದಕ್ಕೆ ಒಡಿಶಾ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಸುಮ್ಮನೆ ಗಾಳಿ ಸುದ್ದಿ ಅಲ್ಲ ಇದು. ಒಡಿಶಾ ಹೈಕೋರ್ಟ್ ಈಗ ಕೆಂಪಿರುವೆ ಚಟ್ನಿಯಿಂದ ಏನೆಲ್ಲ ಉಪಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಅಂತ ಹೇಳಿ ಒಡಿಶಾ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಯುಷ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆಯುಷ್ ಇಲಾಖೆ ಸೂಚನೆಯನ್ನ ಒಡಿಶಾ ಹೈಕೋರ್ಟ್ ನೀಡಿದೆ. ವರದಿಯನ್ನ ನೀಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳ ಕಾಲಾವಕಾಶವನ್ನ ಕೂಡ ಕೊಟ್ಟಿದೆ ಒಡಿಶಾದ ಹೈಕೋರ್ಟ್. ಕೆಂಪಿರುವೆ ಚಟ್ನಿಯನ್ನ ತಿಂದ್ರೆ ಕರೋನಾ ವಿರುದ್ಧ ಶಕ್ತಿ ಹೆಚ್ಚುತ್ತಾ? ಬುಡಕಟ್ಟು ಜನಾಂಗದಲ್ಲಿ ಈಗಾಗಲೇ ಉಪಯೋಗದಲ್ಲಿ ಇರುವಂತಹ ಈ ಕೆಂಪಿರುವೆ ಚಟ್ನಿಯನ್ನ ತಿನ್ನೋದ್ರಿಂದ ಕರೋನಾ ನಿಮ್ಮ ಹತ್ತಿರನೂ ಕೂಡ ಸುಳಿಯೋದಿಲ್ಲಂತೆ. ಈಗ ಸಂಶೋಧನೆ ಮಾಡಿ ಇದರ ಬಗ್ಗೆ ಅಂತ ಹೇಳಿ ಸ್ವತಃ ಒಡಿಶಾ ಹೈಕೋರ್ಟ್ ಆಯುಷ್ ಇಲಾಖೆಗೆ 3 ತಿಂಗಳ ಕಾಲಾವಕಾಶವನ್ನ ನೀಡಿದೆ. ಅಷ್ಟರೊಳಗಡೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಕೆಂಪಿರುವೆ ಚಟ್ನಿ ಯಾವ ರೀತಿ ಆಗುತ್ತೆ, ಇದನ್ನ ಮಾಡುವ ಕ್ರಮ ಹೇಗಿರುತ್ತೆ ಅನ್ನೋದನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಕೆಂಪಿರುವೆಯ ಸಂಗ್ರಹ ಆಗುತ್ತೆ. ಅದನ್ನ ಒಲೆ ಮೇಲೆ ಇಟ್ಟು ಬೇಯಿಸುವಂತಹ ಕೆಲಸವೂ ಕೂಡ ಆಗುತ್ತೆ. ಬುಡಕಟ್ಟು ಜನಾಂಗದಲ್ಲಿ ಈಗಾಗಲೇ ಈ ಕೆಂಪಿರುವೆ ಚಟ್ನಿಯನ್ನ ಮಾಡುವಂತಹ ವೈಖರಿ ಚಾಲ್ತಿಯಲ್ಲಿನೇ ಇದೆ. ಬಹಳ ಜನ ಕೆಂಪಿರುವೆ ಚಟ್ನಿಯನ್ನ ಮಾಡ್ತಾರೆ. ಮಲೆನಾಡು ಭಾಗದಲ್ಲಿ ಇದನ್ನ ಚಿಗಳಿ ಅಂತ ಕರೀತಾರೆ. ಇದನ್ನ ಔಷಧಿಯಾಗಿ ಉಪಯೋಗಿಸ್ತಾರೆ, ಔಷಧಿಯಾಗಿ ಸೇವಿಸ್ತಾರೆ ಕೂಡ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆ ಕೆಂಪಿರುವೆಯನ್ನ ಹಿಡ್ಕೊಂಡ್ಬಂದು ಚಟ್ನಿ ಮಾಡಿದಾಗ ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಇನ್ನು ಒಳಕಲ್ ಅಂತ ಕರೀತಾರೆ, ರುಬ್ಬೋಕಲ್ಲು ಅಂತಾನು ಕೂಡ ಕರೀತಾರೆ. ಅಲ್ಲಿ ಯಾವ ರೀತಿ ಚಟ್ನಿಯನ್ನ ಮಾಡ್ತಾರೆ, ಆ ಮೊದಲು ಇರುವೆಗಳನ್ನ ಹಾಕಿ ಅದಕ್ಕೆ ಬೇಕಾದಂತಹ ಅಂದ್ರೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನೂ ಕೂಡ ಹಾಕಿ ಚೆನ್ನಾಗಿ ರುಬ್ಬುತ್ತಾರೆ. ರುಬ್ಬಿ ಚಟ್ನಿಯನ್ನ ಮಾಡ್ತಾರೆ, ಅದನ್ನ ಸೇವಿಸ್ತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ ಕೆಂಪಿರುವೆ ಚಟ್ನಿ ಯಾವ ರೀತಿ ಔಷಧಿಯಾಗಿ ಮಲೆನಾಡು ಭಾಗದಲ್ಲಿ ಇದನ್ನ ಉಪಯೋಗಿಸ್ತಾರೆ ಅಂತ ಹೇಳಿ. ಇದನ್ನ ಯಾವತ್ತೂ ಕೂಡ ಕೇಳದೇ ಇರೋರಿಗೆ ಆಶ್ಚರ್ಯ ಆಗಬಹುದು. ನೀವೊಂಥರ ಮುಖ ಕೆಟ್ಟದಾಗಿ ಮಾಡ್ಕೋಬಹುದು, ಅಯ್ಯಪ್ಪ ಇದೇನಿದು ಅಂತ ಹೇಳಿ. ಆದರೆ ಒಂದು ನಂಬಬೇಕಾದಂತಹ ವಿಚಾರ ಏನು ಅಂತಂದ್ರೆ, ಕೆಂಪಿರುವೆ ಚಟ್ನಿ ಕರೋನಾಗೆ ರಾಮಬಾಣ ಆಗಿ ಪರಿಣಮಿಸ್ತಾ ಇದೆ. ಇದನ್ನ ಖುದ್ದು ಸಂಶೋಧಕರು ತಿಳಿಸ್ತಾ ಇದ್ದಾರೆ. ಒಡಿಶಾದ ಹೈಕೋರ್ಟ್ ಆಯುಷ್ ಇಲಾಖೆಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ, ಈ ಕೆಂಪಿರುವೆ ಚಟ್ನಿ ಬಗ್ಗೆ ಸಂಶೋಧನೆಯನ್ನ ಮಾಡಿ ಅಂತ. ಬಹುಶಃ ನಿಮಗೆ ಹೊಸದು ಅನಿಸಬಹುದು ಈ ಕೆಂಪಿರುವೆ ಚಟ್ನಿ ಅಂತ ಹೇಳಿ. ಆದ್ರೆ ಬಹುತೇಕ ಕಡೆ ಆಲ್ರೆಡಿ ಕೆಂಪಿರುವೆ ಚಟ್ನಿಯನ್ನ ಮಾಡ್ತಾರೆ, ಸೇವಿಸ್ತಾರೆ. ಆಹಾರ ತಜ್ಞರಾಗಿರುವಂತಹ ಡಾಕ್ಟರ್ ರಘು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಈ ಕೆಂಪಿರುವೆ ಚಟ್ನಿ ವಿಶೇಷತೆ ಏನು, ಏನೆಲ್ಲ ಶಕ್ತಿ ಅದರಲ್ಲಿ ಅಡಗಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಕೇಳಿಸ್ಕೊಂಬನ್ನಿ. ಕೆಂಪು ಇರುವೆ ಅಥವಾ ಚಗುಳಿ ಅಂತ ಏನು ನಾವು ನಮ್ಮ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಹೇಳ್ತಾರೆ, ಅವುಗಳನ್ನು ಸೇವನೆ ಮಾಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಮತ್ತು ಕೊರೋನಾ ವಿರುದ್ಧವೂ ಕೂಡ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಶಕ್ತಿ ಇರ್ಬೋದು. ಅಥವಾ ಆ ಇರುವೆಯಲ್ಲೇ ಇರ್ತಕ್ಕಂಥ ಫಾರ್ಮಿಕ್ ಆ್ಯಸಿಡ್ಡು ಅಥವಾ ಕೆಲವು ಪ್ಲಾಂಟ್ ಅಥವಾ ಫೈಟೋಕೆಮಿಕಲ್ಸ್ ಅಂತ ಹೇಳ್ತೀವಿ, ಅಥವಾ ಅನಿಮಲ್ ಇನ್ಸೆಕ್ಟ್ ಕೀಟಗಳಲ್ಲೇ ಇರ್ತಕ್ಕಂಥ ಕೆಲವು ರಾಸಾಯನಿಕಗಳ ಮೂಲಕವೂ ಕೂಡ ನಮಗೆ ಕೊರೋನಾ ವೈರಸ್ಸಿನ ವಿರುದ್ಧ ಅವು ಕೆಲಸ ಮಾಡಬಹುದು ಅಂಥೇಳಿ ವರದಿಗಳು ಬಂದಿರತಕ್ಕಂಥದ್ದು. ಹೌದು, ಈ ರೀತಿಯಾಗಿ ಒಂದು ಬುಡಕಟ್ಟು ಜನಾಂಗದವರಲ್ಲಿ ಇಂಥ ಒಂದು ವೈದ್ಯಕೀಯ ಪದ್ಧತಿ ಇದೆಯಾ, ಉಂಟಾ ಅಂತ ಹೇಳಿದರೆ
100ಕ್ಕೆ 100 ಭಾರತ ದೇಶದ ಸುಮಾರು 12 ಕೋಟಿ ಜನ ಏನು ಬುಡಕಟ್ಟು ಜನಾಂಗದವರಿದ್ದಾರೆ, ಕಾಡಿನಲ್ಲಿ ವಾಸವಾಗಿದ್ದಾರೆ, ಅವರಿಗೆ ಪ್ರಕೃತಿಯಲ್ಲಿ ಯಾವ ಗಿಡದಲ್ಲಿ ಯಾವ ಸೀಸನ್ನಲ್ಲಿ ಯಾವ ಋತುಮಾನದ ಪ್ರಕಾರವಾಗಿ ಅಲ್ಲಿ ಔಷಧಿ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಯಾವ ಆಯುರ್ವೇದ ನಗರದಲ್ಲಿರುವ ಪಂಡಿತರಿಗಿಂತಲೂ ಮೀರಿದಂಥ ಜ್ಞಾನ ಅವರಲ್ಲಿ ಇದೆ. ಅದು ಸುಳ್ಳಲ್ಲ. ಅದು ಉದಾಹರಣೆಗೆ ನಮ್ಮ ಆಯುರ್ವೇದದಲ್ಲಿ ಚರಕ, ಶಿಶ್ರುತ, ಒಗಭಟ್ಟ ಇವರ ಸಂಹಿತೆಗಳನ್ನು ನಾವು ಬಹಳ ದೊಡ್ಡದಾಗಿ ಅವ್ರನ್ನ ನಾವು ನೆನೀತೀವಿ ಭಾರತ ದೇಶದಲ್ಲಿ. ಆದರೆ ತನ್ನ ಚರಕ ಸಂಹಿತದಲ್ಲಿ ಒಂದು ಕಡೆ ಹೀಗೆ ಹೇಳ್ತಾನೆ, ಈ ಸೊಪ್ಪುಗಳ ಬಗ್ಗೆ, ಈ ಗಿಡಮೂಲಿಕೆಗಳ ಬಗ್ಗೆ ನನಗೆ ಇಷ್ಟು ಗೊತ್ತು, ಇನ್ನೂ ಹೆಚ್ಚು ತಿಳಿಯಬೇಕೆಂದರೆ ಕುರಿ ಮೇಯಿಸೋರನ್ನ ಕೇಳಿ, ದನಗಾಯಿಗಳನ್ನು ಕೇಳಿ, ಅವ್ರಿಗೆ ಇನ್ನೂ ಹೆಚ್ಚು ಜ್ಞಾನ ಇದೆ ಅಂತೇಳಿ ಹೇಳ್ತಾನೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದು ಯೋಗ ಇರ್ಬೋದು, ಶಾಸ್ತ್ರಗಳು ಬೇರೆ ಬೇರೆ ಇರ್ಬೋದು, ಎಲ್ಲ ಕಡೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಜನಸಾಮಾನ್ಯರಲ್ಲಿ ಸಮುದಾಯದಲ್ಲಿರುವ ಜ್ಞಾನವನ್ನು ನಾನು ಇಲ್ಲಿ ಕ್ರೋಢೀಕರಿಸಿದ್ದೇನೆ ಅಥವಾ ಅಕ್ಷರ ರೂಪಕ್ಕೆ ಇಳಿಸಿದ್ದೇನೆ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಫೋಕ್ಲೋರ್ ನಾಲೆಡ್ಜ್ ಅಂತ ಹೇಳ್ತಕ್ಕಂಥದ್ದು ಸಮುದಾಯದಲ್ಲಿ ಜನರ ಒಂದು ಫೋಕ್ಲೋರಲ್ಲಿರ್ತಕ್ಕಂಥ ಒಂದು ಜಾನಪರಂಪರೆ ಅಪಾರವಾಗಿರ್ತಕ್ಕಂಥದ್ದು. ನನಗೆ ಡಾಕ್ಟರ್ ಆಂಬೇಕರ್ ಅಂತ ಹೇಳಿ ಬಹಳ ದೊಡ್ಡ ವೈದ್ಯರು, ಬಾಂಬೆಯಲ್ಲಿ ಮಕ್ಕಳ ವೈದ್ಯರು. ಆಮೇಲೆ ಅದು ಈ ಶೀತ ಗೀತ ಏನಾರು ಆಗಿದ್ರೆ, ಮೈ ನೋವು ಏನಾರು ಬಂದರೆ ಅದು ತಿಂದರೆ ಭಾರಿ ಒಳ್ಳೆಯದು. ಶೀತ ಎಲ್ಲ ಒಂಥರ ಹೊಡೆದು ಬಿಡುತ್ತೆ ಅದು. ಆಮೇಲೆ ಮೈ ನೋವು ಎಲ್ಲ ಕಡಿಮೆ ಆಗುತ್ತೆ ಅದು ತಿಂದರೆ. ಅದಕ್ಕೆ ಚಳಿಗಾಲದಲ್ಲಿ ಚಗಲಿ ಭಾರಿ ಉಪಯೋಗಿಸ್ತಾರೆ ನಮ್ಮ ಮಲೆನಾಡಲ್ಲಿ. ಅಷ್ಟೇ ಚಂದ. ಅಕ್ಕಿ ರೊಟ್ಟಿ ಅದು ಮಾತ್ರ ಚಂದ. ಇನ್ನು ಬೇರೆದಕ್ಕೆಲ್ಲ ಅಷ್ಟು ಇಷ್ಟ ಆಗಲ್ಲ. ಚಟ್ನಿಗೆ ಕಡಿಯುತ್ತೆ, ತುಂಬ ಕಡಿಯುತ್ತೆ. ಕಡಿದ್ರೆ ಅದು ಮೈ ಎಲ್ಲ ಸುಟ್ಟು ಗಾಯ ಆಗ್ಬಿಡುತ್ತೆ. ಅದು ಕಡಿಯುತ್ತಲ್ಲ, ಸುಟ್ಟು ಎಲ್ಲ ಚರ್ಮನೇ ಸುದ್ದು ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಅದ್ರದ್ದು ಹುಳಿ. ಆಮೇಲೆ ಅದಕ್ಕೆ ಅದನ್ನ ಇದು ಚಳಿಗಾಲದಲ್ಲಿ ಬಿಟ್ರೆ ಬೇರೆ ಟೈಮಲ್ಲಿ ತಿಂದ್ರೆ ತುಂಬ ಉಷ್ಣ ಜಾಸ್ತಿ. ಉಷ್ಣ ಅಂದರೆ ಈ ಕಾಲೆಲ್ಲ ಉರಿ ಬಂದ್ಬಿಡುತ್ತೆ, ಒಡೆಯುತ್ತೆ. ಆಗಿದ್ದರಿಗೆ ಆಗಲ್ಲ. ಹಾಗೆ ಮಲೆನಾಡಲ್ಲಿ ಮಾತ್ರ ವಿಶೇಷ. ಇನ್ನು ಕೆಲವರಿಗೆಲ್ಲ ಬೇರೆ ಗೊತ್ತೇ ಇಲ್ಲ. ಅದೇನು ಅಸಹ್ಯ ಮಾಡ್ಕೊಂತಾರೆ. ಅಯ್ಯೋ ಇದೇನು ತಿಂತಾರೆ, ಇದೇನು ತಿಂತಾರಪ್ಪ, ನಮಗಾಗಲ್ಲ ಅದು ತಿಂದರೆ ಹಂಗೆ ಹಿಂಗೆ ಅಂತ ತುಂಬ ಅಸಹ್ಯ ಮಾಡ್ಕೊಂತಾರೆ. ಆದರೆ ನಮ್ಮ ಕಡೆ ಅಷ್ಟು ಅಸಹ್ಯ ಮಾಡ್ಕೊಳಲ್ಲ. ನಮಗೊಂಥರ ಇಷ್ಟ. ಅದು ಚಿಕ್ಕದ್ರಿಂದ ಅದು ಸಂಪ್ರದಾಯ ಬೆಳೆದ್ಬಿಟ್ಟಿದೆ ನಮ್ಮ ಇದರಲ್ಲಿ, ಮಲೆನಾಡಲ್ಲಿ. ಹಾಗಾಗಿ ತಿಂದು ಎಲ್ಲ ರೂಢಿ ಆಗ್ಬಿಟ್ಟು ತಿಂತಾರೆ. ಮರದಲ್ಲಿರುತ್ತೆ, ಅದನ್ನು ತಂದು ಆಮೇಲೆ ಅದನ್ನು ಬಿಸಿ ಮಾಡಿ ಅದು ಕಸ ಎಲ್ಲ ಹೆರ್ಕ್ಬಿಟ್ಟು ಚಟ್ನಿ ನಾವು ಇದು ಎಲ್ಲ ರೆಡಿ ಸಾಮಾನೆಲ್ಲ ಹಾಕ್ಬಿಟ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ. ನೋಡಿ, ಸೀತಮ್ಮ ಅಂತ ಮಲೆನಾಡು ನಿವಾಸಿಯವರು ಯಾಕೆ ಚಟ್ನಿಯನ್ನ ಮಾಡ್ತಾರೆ, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಯಾಕೆ ಕೆಂಪಿರುವೆ ಚಟ್ನಿ ಇದು ಹೇಗೆ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ, ಇದರಲ್ಲಿ ಇರುವಂತಹ ಅಸಲಿ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಹೋಗ್ತೀವಿ. ಬುಡಕಟ್ಟು ಜನಾಂಗದ ಪ್ರಮುಖ ಆಹಾರ ಈ ಕೆಂಪಿರುವೆ ಚಟ್ನಿ. ಕರ್ನಾಟಕದ ಮಲೆನಾಡಿನ ಕೆಲ ಭಾಗಗಳಲ್ಲೂ ಕೂಡ ಇದನ್ನ ಬಳಕೆ ಮಾಡಲಾಗುತ್ತೆ. ಚಿಗಳಿ ಚಟ್ನಿ ಅಂತ ಅವರು ಅದನ್ನ ಕರೀತಾರೆ. ಇದನ್ನ ಸೇವಿಸೋದ್ರಿಂದ ಏನೆಲ್ಲ ಉಪಕಾರ ಆಗುತ್ತೆ? ಉಸಿರಾಟದ ಸಮಸ್ಯೆ ದೂರ ಆಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಈ ಕೆಂಪಿರುವೆ ಚಟ್ನಿ ಸಹಕಾರಿಯಾಗುತ್ತೆ. ಇನ್ನು ಕಫ ಕರಗಿಸೋದಕ್ಕೆ ಕೂಡ ಈ ಕೆಂಪಿರುವೆ ಚಟ್ನಿ ಸಹಕಾರಿ ಆಗುತ್ತೆ. ಉಸಿರಾಟದ ಸಮಸ್ಯೆ, ಜ್ವರ ನಿಯಂತ್ರಿಸುವ ಶಕ್ತಿ ಈ ಚಟ್ನಿ ಇದೆ. ಈ ಚಟ್ನಿಯನ್ನ ಸೇವಿಸಿದ್ರೆ ಶೀತವೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಬೊಜ್ಜು ಕರಗಿಸುವಲ್ಲಿಯೂ ಕೂಡ ಕೆಂಪಿರುವೆ ಚಟ್ನಿ ಸಹಕಾರಿ ಆಗತ್ತೆ. ಕಣ್ಣು ಕಿವಿಗಳ ದೋಷ ಹೋಗಲಾಡಿಸಲು ಕೂಡ ಸಹಕಾರಿ. ಬೊಜ್ಜಿರೋರು ಬಹಳ ಕಷ್ಟ ಬೀಳ್ತಿರ್ತಾರೆ, ಹೇಗೆ ಕರಗಿಸ್ಬೇಕು ಅಂತ. ಇನ್ಮೇಲೆ ಕೆಂಪಿರುವೆ ಚಟ್ನಿ ಮಾಡ್ಕೊಂಡು ತಿನ್ನಿ, ಬೊಜ್ಜನ್ನ ಕರಗಿಸಿ ಅಂತ ಹೇಳಿ ಈ ವರದಿಗಳು ಹೇಳ್ತಾ ಇವೆ. ಇನ್ನು ಬಾಣಂತಿಯರಿಗೂ ಕೂಡ ಈ ಕೆಂಪಿರುವೆ ಚಟ್ನಿ ಕೊಡುವಂತಹ ಪದ್ಧತಿ ಇದೆ. ಕಣ್ಣು ಕಿವಿಗಳ ದೋಷ ಹೋಗಲಾಡಿಸಲು ಸಹಕಾರಿ. ಈ ಒಂದು ವಿಚಾರವನ್ನ ಬಹುತೇಕರು ಕೇಳಿದ್ದಾರೆ. ಈ ಕಣ್ಣು ಮತ್ತು ಕಿವಿಯ ದೋಷ ಇದ್ರೆ ಕೆಂಪಿರುವೆ ಚಟ್ನಿಯನ್ನ ತಿಂದ್ರೆ ಸಹಕಾರಿಯಾಗತ್ತೆ, ಕಣ್ಣು ಸರಿ ಹೋಗುತ್ತೆ. ಅಪ್ಪಿ ತಪ್ಪಿ ಒಂದು ಇರುವೆ ಬಂದಾಗ ಇರುವೆ ಬಂದ್ಬಿಡ್ತಲ್ಲ ಇದರಲ್ಲಿ ಅಂತ ಕೆಲವೊಬ್ರು ಸಿಟ್ಟು ಮಾಡ್ಕೋತಾ ಇರ್ತಾರೆ. ಪರವಾಗಿಲ್ಲ, ತಿನ್ನು, ಕಣ್ಣು ಸರಿ ಹೋಗುತ್ತೆ ಅಂತ ಮನೇಲಿ ಹಿರಿಯರು ಹೇಳಿರೋದನ್ನ ಕೇಳ್ತಾ ಇರ್ತೀರಿ. ಸೊ ಆ ಪ್ರಕಾರವಾಗಿ ಈ ರೀತಿ ಇರುತ್ತೆ. ಇನ್ನು ಯಾವ್ಯಾವ ಅಂಶ ಇದೆ ಅನ್ನೋದನ್ನು ಕೂಡ ಗಮನಿಸೋಣ. ಫಾರ್ಮಿಕ್ ಆಸಿಡ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ B12, ಸತ್ತು ಮತ್ತು ಕಬ್ಬಿಣಾಂಶ ಈ ಕೆಂಪಿರುವೆಯಲ್ಲಿ ಇರುತ್ತೆ. ಸೊ ಫಾರ್ಮಿಕ್ ಆಸಿಡ್, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ, ವಿಟಮಿನ್ B12, ಸತ್ತು ಮತ್ತು ಕಬ್ಬಿಣಾಂಶ ಈ ಒಂದು ಕೆಂಪಿರುವೆಯಲ್ಲಿ ಇರೋದ್ರಿಂದ ಮಾನವನ ದೇಹಕ್ಕೆ ಇವೆಲ್ಲವೂ ಕೂಡ ಸಹಕಾರಿಯಾಗುತ್ತೆ. ಬಹಳ ಪ್ರಮುಖವಾಗಿ ವಿಟಮಿನ್ B12 ಸಿಗೋದ್ರಿಂದ ಇದು ಮನುಷ್ಯನಿಗೆ ತುಂಬಾ ತುಂಬಾ ಉಪಕಾರಿಯಾಗುತ್ತೆ. ಅದರ ಜೊತೆಗೆ ಕಬ್ಬಿಣಾಂಶವೂ ಕೂಡ ಈ ಕರೋನಾಗೆ
ಹೇಳಿ ಮಾಡಿಸಿದಂಥ ಔಷಧ ಇದು. ಕಬ್ಬಿಣಾಂಶ ಹೆಚ್ಚಾಗುವಂತಹ ಮಾತ್ರೆಗಳನ್ನು ಕರೋನಾ ಬಂದವರಿಗೆ ಕೊಡ್ತಾ ಇರ್ತಾರೆ, ನಿಮಗೂ ಕೂಡ ಗೊತ್ತಿದೆ. ಜಿಂಕ್ ಅಂತಾನೂ ಕೂಡ ಅದನ್ನು ಕರೀತಾರೆ. ಸೊ ಆ ಕಬ್ಬಿಣಾಂಶ ಈ ಒಂದು ಕೆಂಪಿರುವೆ ಚಟ್ನಿಯಲ್ಲಿ ಇರೋದ್ರಿಂದ ಈ ರೀತಿ ರಾಮಬಾಣ ಆಗುತ್ತೆ ಕರೋನಾಗೆ ಈ ಕೆಂಪಿರುವೆ ಚಟ್ನಿ. ಇನ್ನು ಎಲ್ಲೆಲ್ಲಿ ಬಳಸ್ತಾರೆ ಇದನ್ನ? ಒಡಿಶಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ್, ಛತ್ತೀಸ್ಗಢ, ಆಂಧ್ರ ಪ್ರದೇಶ್, ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಮಣಿಪುರ್, ನಾಗಾಲ್ಯಾಂಡ್, ತ್ರಿಪುರಾ, ಮೇಘಾಲಯ ಈ ಎಲ್ಲ ರಾಜ್ಯಗಳಲ್ಲಿ ಆಲ್ರೆಡಿ ಈ ಕೆಂಪಿರುವೆ ಚಟ್ನಿಯನ್ನ ಔಷಧಿಯಾಗಿ ಆಹಾರದ ಕ್ರಮವಾಗಿ ಬಳಸ್ತಾರೆ. ಕೇಳದೇ ಇರೋರಿಗೆ ಮಾತ್ರ ಇದು ಹೊಸದು ಅನ್ಸುತ್ತೆ, ಆಶ್ಚರ್ಯ ಅನ್ಸುತ್ತೆ. ಆದರೆ ಭಾರತ ದೇಶದ ಬಹುತೇಕ ಈ ರಾಜ್ಯಗಳಲ್ಲಿ ಆಲ್ರೆಡಿ ಇದನ್ನ ಬಳಸ್ತಾರೆ, ಉಪಯೋಗಿಸ್ತಾರೆ. ನೋಡಿ, ಕೆಂಪಿರುವೆ ಚಟ್ನಿ ಯಾವ ರೀತಿ ಔಷಧ ಆಗ್ತಾ ಇದೆ, ಮನೆ ಮದ್ದು ಆಗ್ತಾ ಇದೆ. ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇದರ ಬಗ್ಗೆ ತಿಳಿಸೋದಕ್ಕೆ. ಒಂದು ಚಿಕ್ಕ ಬ್ರೇಕ್, ವಾಪಸ್ ಬೇಗ ಬರ್ತೀವಿ. ಸಿಗ್ನಲ್ ನಲ್ಲಿ ಬೈಕ್ ಸವಾರನ ತರಾಟೆ, ರಸ್ತೆಯಲ್ಲಿ ಆಟೋವಾಲ ದರ್ಪ. ಬಿದ್ದವನು ಹೆಲ್ಮೆಟ್ ಮರೆತ, ಕಂಡವನು ಕದ್ದೇ ಬಿಟ್ಟ. ಅರೆರೆರೆ, ಈ ತರದ ಡ್ಯಾನ್ಸ್ ಬಹುಶಃ ನೀವು ನೋಡಿರಲ್ಲ. ಮೂರನೇ ಕಣ್ಣು ಇಂದು ಸಂಜೆ 5:27ಕ್ಕೆ. ಅಕ್ಷಯ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಮಾರ್ಕೆಟ್ ಬೆಲೆಗೆ ಖರೀದಿಸಿ ಕ್ಷಣ ಮಾತ್ರದಲ್ಲೇ ನಿಮಗೆ ಹಣ ನೀಡುತ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ, ನಿಮ್ಮ ಖುಷಿಯ ನಾಳೆಗಾಗಿ. ಧೋನಿ ಅಣ್ಣ, ಏನ್ ಮಾಡ್ತಿರ್ವಿ? ಟ್ರೋಫಿಯನ್ನು ಹೊಳೆಯುವಂತೆ ಮಾಡುತ್ತಿರುವೆ, ಆದ್ರೆ ಅದು ಹೊಳೆಯುತ್ತಿಲ್ಲ. ಪ್ರಭು, ನಿಮ್ಮ ದೃಷ್ಟಿಕೋನದಲ್ಲಿ ಯಾವುದಕ್ಕೆ ಹೊಳೆಯುವುದು ಎನ್ನುತ್ತಾರೆ? ಬಾಲಕ, ಇದನ್ನು. ಆಕರ್ಷಕ ಹೊಳಪಿಗಾಗಿ ಯಾವುದೇ ರೆಗ್ಯುಲರ್ ಅಲ್ಲ, ಇಂಡಿಗೋ PU ಇನಮಲನ್ನೇ ಹಚ್ಚಿರಿ. ಇಂಡಿಗೋ ಜಾಯಿಂಟ್ ಫ್ಯಾಮಿಲಿನ ಅಥವಾ ನ್ಯೂಕ್ಲಿಯರ್, ಗೋಲ್ಡ್ ಅಥವಾ ಡೈಮಂಡ್ಸ್? ಹುಡುಗನ ಕಡೆಯವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೇಳಿಂಗ್ ಅನಾಯಿಂಗ್ ಸವಾಲು. ಪ್ರೆಷರ್ ತೊಲಗಿಸಿ kannadashadi.com ಗೆ ಬನ್ನಿ, ಹಿಂದೆ ಡೌನ್ಲೋಡ್ ಮಾಡಿ. ಇಂಡಿಯಾದ ಬೆಸ್ಟ್ ಫರ್ನಿಚರ್ ಎಕ್ಸ್ಪೋ ಅಷ್ಟೇ ಅಲ್ಲ, 50% ನಷ್ಟು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಂಡಿಯಾಸ್ ಬೆಸ್ಟ್ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ ಅಟ್ ಎಲಾನ್ ಕನ್ವೆನ್ಷನ್ ಸೆಂಟರ್, JP ನಗರ, ಅಪೋಸಿಟ್ ಬ್ರಿಗೇಡ್ ಮಿಲೇನಿಯಂ. ಇಂಡಿಯಾ ಫರ್ನಿಚರ್ ಎಕ್ಸ್ಪೋ ಫ್ರಮ್ 1st to 4th January. ಫ್ರೀ ಎಂಟ್ರಿ. ಎನ್ಕ್ವೈರಿಗಾಗಿ ಕಾಲ್ ಮಾಡಿ 9611530444. ಇದೇನು? ಲಕ್ಷಾಂತರ ರೈತರ ಗದ್ದೆಗಳಲ್ಲಿ ಹರಿದಾಡುತ್ತಿದೆ ಕ್ರಾಂತಿಯ ಅಲೆ. ಫರ್ಟೆರಾ ನಾಟಿಯಾದ 15 ರಿಂದ 30 ದಿನದಲ್ಲಿ 4 ಕಿಲೋ ಪ್ರತಿ ಎಕರೆಗೆ. ಕಾಂಡ ಕೊರಕದ ಮೇಲೆ ದೀರ್ಘ ಸಮಯದವರೆಗೆ ನಿಯಂತ್ರಣ, ಉತ್ತಮ ಬೆಳೆ, ಗರಿಷ್ಠ ಇಳುವರಿ. ಫರ್ಟೆರಾ, ಕಣಕಣದಲ್ಲೂ ಕ್ರಾಂತಿ. ಆ ಕಳ್ಳ ಬರೋಲ್ಲ ಸರ್. ಬರ್ತಾನೆ, ಅವಂದೇ ಮನೆ ತಾನೆ, ಬರ್ತಾನೆ. ತುಕ್ಕು ಮಾಡಿದ ಮೋಸ ತುಕ್ಕನ್ನು ದೂರ ಮಾಡುತ್ತೆ ಏಷ್ಯನ್ ಪೇಂಟ್ಸ್ ರಸ್ಟ್ ಶೀಲ್ಡ್. ತುಕ್ಕಿಗೆ ಕಷ್ಟ, ಹಾಗಾಗಿದ್ದು ನಮಗೆ ಇಷ್ಟ. ಕರೋನಾಗೆ ಕೆಂಪಿರುವೆ ಯಾವ ರೀತಿ ಮದ್ದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ. ಒಡಿಶಾದ ಹೈಕೋರ್ಟ್ ಸಂಶೋಧನೆಯನ್ನ ಮಾಡಿ ಅಂತ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ. ಯಾಕೆ ಈಗ ಕೆಂಪಿರುವೆ ಚಟ್ನಿ ಪ್ರಸ್ತಾಪಕ್ಕೆ ಬಂತು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನ ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ. ಮಲೆನಾಡು ಭಾಗದಲ್ಲಿ ಆಲ್ರೆಡಿ ಇದನ್ನ ಔಷಧಿಯಾಗಿ ಉಪಯೋಗಿಸ್ತಾರೆ. 2020 ಜೂನ್ನಲ್ಲಿ ಎಂಜಿನಿಯರ್ ಹಾಗೂ ಸಂಶೋಧಕ ಆಗಿರುವಂತಹ ನಯಾಧಾರ್ ಪಡಿಯಾಲ್ ಅನ್ನುವಂಥವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಪ್ರತಿಪಾದಿಸ್ತಾರೆ. ಅಲ್ಲದೆ ಈ ಬಗ್ಗೆ ಒಡಿಶಾ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಇವರು ಸಲ್ಲಿಸ್ತಾರೆ. ಸಂಶೋಧನೆಯನ್ನ ನಡೆಸಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ನಯಾಧಾರ್ ಅವರ ಮನವಿಯನ್ನ ಒಡಿಶಾ ಹೈಕೋರ್ಟ್ ಪುರಸ್ಕರಿಸುತ್ತೆ. ಸಂಶೋಧನೆಯನ್ನ ನಡೆಸಿ ಅಂತ ವರದಿಯನ್ನ ಸಲ್ಲಿಸೋದಕ್ಕೆ 3 ತಿಂಗಳ ಗಡುವನ್ನ ಕೂಡ ನೀಡುತ್ತೆ. ಆಯುಷ್ ಇಲಾಖೆಗೂ ಕೂಡ ಇದರ ಸೂಚನೆಯನ್ನ ನೀಡಲಾಗಿದೆ, ಇದರ ಬಗ್ಗೆ ಸ್ಟಡೀಸ್ ಮಾಡಿ ಅಂತ ಹೇಳಿ. ಮಲೆನಾಡಿನ ಸಾಂಪ್ರದಾಯಿಕ ಆಹಾರದಲ್ಲಿ ಚಗಲಿ ಚಟ್ನಿ ಒಂದು. ಇದು ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಇಲ್ಲಿಯ ವಾತಾವರಣಕ್ಕೆ ತಕ್ಕನ ಹಾಗೆ ಬೇಕಾದ ಆಹಾರವನ್ನು ಅವರು ತಯಾರಿಸ್ಕೊಳ್ತಿದ್ರು. ಈಗ ಚಳಿಗಾಲಕ್ಕೆ ಚಗಲಿ ಚಟ್ನಿ ತಿಂದರೆ ಬಾಡಿ ಹೀಟ್ ಆಗುತ್ತೆ ಮತ್ತು ಇದರಲ್ಲಿ ಇರುವ ಜೀವಸತ್ವಗಳಿಂದ ಆರೋಗ್ಯವಾಗಿ ಬದುಕ್ತಾರೆ.
ಹಾಗಾಗಿ ನಮ್ಮ ಪೂರ್ವಜರು ಇಂತಿಂಥ ಮಳೆಗಾಲಕ್ಕಿಂತದ್ದು ಚಳಿಗಾಲಕ್ಕೆ ಬೇಸಿಗೆಗೆ ಅಂತ ಬೇಕಾದ ಆಹಾರಗಳನ್ನು ಅವರು ಆರಿಸಿ ಇಟ್ಕೊಂಡಿರ್ತಿದ್ರು. ಅದನ್ನ ಆ ಕಾಲದಲ್ಲಿ ಔಷಧಿ ಎಲ್ಲ ಇಲ್ಲದ ಕಾರಣ ಆಗಿದ್ದರಿಂದ ಅದನ್ನ ಪ್ರಾಣಿಗಳಿಂದ ಇಲ್ಲ ಕೀಟಗಳಿಂದ ನೇರವಾಗಿ ಅದನ್ನು ಪಡೆಯುತ್ತಿದ್ದರು. ಚಗಳಿ ಚಟ್ನಿ ಮತ್ತು ಬಗ್ನೆ ಶೇಂದಿ ಇವೆರಡು ಒಂದನ್ನು ಬಿಟ್ಟರೆ ಒಂದು ಬಿಡಾಗಿಲ್ಲ. ಇವೆರಡು ಒಳ್ಳೆಯ ಮಲೆನಾಡಿನ ಆಹಾರಗಳಲ್ಲಿ ಪ್ರಮುಖವಾದವು. ಮಲೆನಾಡಿನ ಸಾಂಪ್ರದಾಯಿಕ ಆಹಾರದಲ್ಲಿ ಚಗಳಿ ಚಟ್ನಿ ಒಂದು. ಇದು ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಇಲ್ಲಿ ವಾತಾವರಣಕ್ಕೆ ತಕ್ಕನ ಹಾಗೆ ಬೇಕಾದ ಆಹಾರವನ್ನು ಅವರು ತಯಾರಿಸ್ಕೊಳ್ತಿದ್ರು. ಈಗ ಚಳಿಗಾಲಕ್ಕೆ ಚಗಳಿ ಚಟ್ನಿ ತಿಂದರೆ ಬಾಡಿ ಹೀಟ್ ಆಗುತ್ತೆ ಮತ್ತು ಇದರಲ್ಲಿ ಇರುವ ಜೀವಸತ್ವಗಳಿಂದ ಆರೋಗ್ಯವಾಗಿ ಬದುಕ್ತಾರೆ. ಹಾಗಾಗಿ ನಮ್ಮ ಪೂರ್ವಜರು ಇಂತಿಂಥ ಮಳೆಗಾಲಕ್ಕಿಂತದ್ದು ಚಳಿಗಾಲಕ್ಕೆ ಬೇಸಿಗೆಗೆ ಅಂತ ಬೇಕಾದ ಆಹಾರಗಳನ್ನು ಅವರು ಆರಿಸಿ ಇಟ್ಕೊಂಡಿರ್ತಿದ್ರು. ಅದನ್ನ ಆ ಕಾಲದಲ್ಲಿ ಔಷಧಿ ಎಲ್ಲ ಇಲ್ಲದ ಕಾರಣ ಆಗಿದ್ದರಿಂದ ಅದನ್ನ ಪ್ರಾಣಿಗಳಿಂದ ಇಲ್ಲ ಕೀಟಗಳಿಂದ ನೇರವಾಗಿ ಅದನ್ನು ಪಡೆಯುತ್ತಿದ್ದರು. ಚಗಳಿ ಚಟ್ನಿ ಮತ್ತು ಬಗ್ನೆ ಶೇಂದಿ ಇವೆರಡು ಒಂದನ್ನು ಬಿಟ್ಟರೆ ಒಂದು ಬಿಡಾಗಿಲ್ಲ. ಇವೆರಡು ಒಳ್ಳೆಯ ಮಲೆನಾಡಿನ ಆಹಾರಗಳಲ್ಲಿ ಪ್ರಮುಖವಾದವು. ಮಲೆನಾಡಿನ ಸಾಂಪ್ರದಾಯಿಕ ನೋಡಿ, ಯಾವಾಗ ಕರೋನಾ ಶಕೆ ಆರಂಭ ಆಯಿತೋ ಈ ಸಂದರ್ಭದಲ್ಲಿ ಮನೆ ಮದ್ದಿನ ಬಗ್ಗೆ ಸಾಕಷ್ಟು ಗಮನ ಹರಿಸಲಾಯಿತು. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕಷಾಯ ಮಾಡ್ಕೊಂಡು ಕುಡಿಯೋದು, ಹೆಚ್ಚು ಅರಿಶಿನ ಸೇವಿಸೋದು, ಜೊತೆಗೆ ಲಿಂಬು, ಹೀಗೆ ಪ್ರತಿಯೊಂದು ಕೂಡ ಆಯುರ್ವೇದೀಯ ಔಷಧಿ ಪ್ರಾಶಸ್ತ್ಯವನ್ನು ಪಡೆಯೋದಕ್ಕೆ ಆರಂಭ ಆಯಿತು. ಸಂಶೋಧನೆಗಳು ಕೂಡ ಅದೇ ರೀತಿ ವೇಗವಾಗಿ ನಡೀತಾ ಇದ್ವು. ಈಗ ಬಹಳ ಆಶ್ಚರ್ಯ ಮತ್ತು ವಿಶೇಷವಾದಂತಹ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಕರೋನಾಗೆ ಮನೆ ಮದ್ದು ಮತ್ತು ರಾಮಬಾಣ ಆಗಿ ಈ ಕೆಂಪು ಇರುವೆ ಚಟ್ನಿ ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಬಹುತೇಕ ಕಡೆ ಔಷಧಿಯಾಗಿ ಆಹಾರ ಕ್ರಮವಾಗಿ ಇದನ್ನ ಉಪಯೋಗಿಸ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಇದನ್ನ ಪ್ರತಿನಿತ್ಯ ಅಂದರೆ ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಕೆಂಪಿರುವೆ ಚಟ್ನಿಯನ್ನ ಉಪಯೋಗಿಸ್ತಾರೆ. ಚಿಗಳಿ ಚಟ್ನಿ ಅಂತ ಇದನ್ನ ಆ ಭಾಗದಲ್ಲಿ ಕರೀತಾರೆ. ಕೆಂಪಿರುವೆಗೆ ಆ ಭಾಗದಲ್ಲಿ ಚಿಗಳಿ ಅಂತ ಕರೀತಾರೆ. ಅದರ ಚಟ್ನಿಯನ್ನ ಮಾಡುವಂತಹ ಒಂದು ಕ್ರಮವನ್ನ ಕೂಡ ನೀವು ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ. SDM ಆಯುರ್ವೇದ ಕಾಲೇಜು ಹಾಸನ ಡಾಕ್ಟರ್ ಪ್ರಸನ್ನರಾವ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಕೆಂಪಿರುವೆ ಚಟ್ನಿ ಕರೋನಾಗೆ ರಾಮಬಾಣ ಆಗುತ್ತೆ ಅನ್ನೋಂತಹ ವಿಚಾರ ಗೊತ್ತಾಗ್ತಾ ಇದೆ ಸರ್. ಏನ್ ಹೇಳ್ತೀರಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು? ಕೆಂಪು ಇರುವೆಯನ್ನು ನಮ್ಮ ಭಾರತದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗದಲ್ಲಿ ಅದನ್ನು ದಿನನಿತ್ಯ ಆಹಾರದಲ್ಲಿ ಬಳಸ್ತಾರೆ. ಇದರಲ್ಲಿ ಮುಖ್ಯವಾಗಿ ಈ ರೋಗ ನಿರೋಧಕ ಶಕ್ತಿ ಇದೆ ಅಂತ ತಿಳಿದು ಬಂದಿದೆ. ಅದರಲ್ಲಿ ನಮ್ಮ ಏನು ಒಂದು ಚಂದ್ರಶೇಖರ ಆಜಾದ್ ಯೂನಿವರ್ಸಿಟಿ ಅಂತೇಳಿ ಇದೆ ಲಕ್ನೋ ಇದರಲ್ಲಿ ಕಾನ್ಪುರದಲ್ಲಿ, ಅಲ್ಲಿಯ ವೈಸ್ ಚಾನ್ಸಲರ್ ಆದಂತ ತಿವಾರಿ ಗಿರೀಶ್ ಚಂದ್ರ ಅಂತೇಳಿ ಅವರು ಇದರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡಿಬಿಟ್ಟು ಇದು ರೋಗ ನಿರೋಧಕ ಶಕ್ತಿ, ಆಮೇಲೆ ಹಾಗೇನೆ ಈ ಸೆಕ್ಸುವಲ್ ಪವರ್ ಜಾಸ್ತಿ ಮಾಡುವಂಥದ್ದು, ಹಾಗೆ ಫರ್ಟಿಲಿಟಿ ಇಂಪ್ರೂವ್ ಮಾಡುವಂಥದ್ದು, ಮನುಷ್ಯನ ವಿಗರ್ ಅನ್ನು ಜಾಸ್ತಿ ಮಾಡ್ತದೆ ಅಂತೇಳಿ ಅವರು ಒಂದು ರಿಸರ್ಚ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ರಿಸರ್ಚ್ ಆಗಿದೆ. ಆ ರಿಸರ್ಚ್ ನ ಪ್ರಕಾರದಲ್ಲಿ ಈ ಕೆಂಪು ಇರುವೆಯಲ್ಲಿ ಸುಮಾರು ಬೇರೆ ಬೇರೆ ಖನಿಜ ಅಂಶಗಳಿದೆ, ಮುಖ್ಯವಾಗಿ ಕ್ಯಾಲ್ಸಿಯಂ, ಜಿಂಕ್, ಐರನ್ ಮುಂತಾದ್ದು. ಹಾಗೆ ಫ್ಯಾಟಿ ಆಸಿಡ್ ಅಂದ್ರೆ ಲೈಪೋ ಪ್ರೋಟೀನ್ ಅಂತ ಇದೆ. ಇವು ನಮ್ಮ RNA ಮತ್ತೆ DNA ಏನಿದೆ, ಆ DNA ಅನ್ನು ರಿಪೇರ್ ಮಾಡೋದ್ರಲ್ಲಿ ಅದರಲ್ಲಿ ಒಳ್ಳೆಯ ಗುಣ ಇದೆ, ರಿಪೇರ್ ಮಾಡುವಂತ ಶಕ್ತಿ ಇದೆ ಅಂತ ಹೇಳ್ತಾರೆ. ಸರ್ ಇದ್ರಿಗೆ ಆಯುರ್ವೇದದಲ್ಲಿ ಈ ಒಂದು ವಿಚಾರವನ್ನು ಏನಾದರೂ ಉಲ್ಲೇಖ ಮಾಡಲಾಗಿದೆ? ಯಾಕಂದ್ರೆ ಈಗ ಚರಕ ಸಂಹಿತೆಯನ್ನ ನಾವು ತೆಗೆದುಕೊಂಡಾಗ ತಾವು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಔಷಧ ಎಂದು ಉಪಯೋಗಿಸಲಾಗದ ಯಾವುದೇ ದ್ರವ್ಯ ಜಗತ್ತಿನಲ್ಲಿ ಉಪಲಬ್ಧ ಇಲ್ಲ ಅಂತ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ. ಇನ್ನ ಇರುವೆಯೂ ಕೂಡ ಆ ರೀತಿ ಔಷಧಿಯಾಗಿ ಉಪಯೋಗಿಸಬಹುದಾ ಅಂತ?
ಸುಶ್ರುತ ಸಂಹಿತೆಯಲ್ಲಿ 2ನೇ ಚಾಪ್ಟರ್, ಚಿಕಿತ್ಸೆ 2ನೇ ಚಾಪ್ಟರ್ ಅಲ್ಲಿ ಈ ಇರುವೆಯನ್ನು ನಮ್ಮ ಈ ಇಂಟೆಸ್ಟೈನ್ ಇದೆಯಲ್ಲ, ಇಂಟೆಸ್ಟೈನ್ ನಲ್ಲಿ ಪರ್ಪೊರೇಷನ್ ಅಂತ ಹೇಳ್ತೀವಿ, ಛಿದ್ರ ಆಗ್ತದೆ ಬೇರೆ ಬೇರೆ ಕಾರಣದಿಂದ. ಸೊ ಅಥವಾ ಆಕ್ಸಿಡೆಂಟ್ ಅಲ್ಲಿ ಅದಕ್ಕೆ ಗಾಯ ಆಗ್ಬೋದು. ಅಂತ ಸಂದರ್ಭದಲ್ಲಿ ಇರುವೆಯಿಂದ ಅದನ್ನ ಸ್ಟಿಚ್ ಮಾಡುವಂತದ್ದು ಪಿಪಿಲಿಕಾ ಅಂತೇಳಿ. ಸೊ ಅಂತದ್ದು. ಹಾಗೇನೆ ಆಂಟಿ ಕಟ್ಟಿರುವೆ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಹೌದು. ಸೊ ಈ ಕೆಂಪು ಇರುವೆಯಲ್ಲಿ ಮುಖ್ಯವಾಗಿ ಲೈಪೋಪ್ರೋಟೀನ್ಸ್ಗಳು ಮತ್ತು ಬಹಳ ಹುಳಿ ಅಂಶ ಇದೆ. ನಮ್ಮ ಈ ಯಲ್ಲಾಪುರ, ಉತ್ತರ ಕನ್ನಡದ ಭಾಗದಲ್ಲಿ ಅದನ್ನು ಚಟ್ನಿಯಾಗಿ ಉಪಯೋಗಿಸ್ತಾರೆ. ಬೇರೆ ಬೇರೆ ಆಹಾರದ ಜೊತೆಗೆ ಚಟ್ನಿಯ ರೂಪದಲ್ಲಿ ಅದನ್ನು ಉಪಯೋಗಿಸ್ತಾರೆ. ಮುಖ್ಯವಾಗಿ ಅದರಲ್ಲಿ ಏನು ಹುಳಿ ಅಂಶ ಇದೆ ಅಂತೇಳಿ, ವೈಟಮಿನ್ ಸಿ, ವೈಟಮಿನ್ ಈ ಬಿ ಕಾಂಪ್ಲೆಕ್ಸ್ ಇದೆ, ರಿಬೋಫ್ಲೇವಿನ್ ಅಂತೇಳಿ ಇದೆ. ಹಾಗೇನೆ ಇನ್ನೊಂದು ಇದು ಏನು ಥಯಾಮಿನ್ ಅಂತ ಹೇಳ್ತೀವಿ, ಬಿ ಕಾಂಪ್ಲೆಕ್ಸ್ ನ ಅಂಶ ಅದರಲ್ಲಿದೆ. ಸೊ ಅದ ಕಾರಣ ಇದು ಏನು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಎಡಿಬಲ್ ಆಂಟ್ ಅಂತ ಹೇಳ್ತಾರೆ ಈ ಕೆಂಪು ಇರುವೆಗೆ, ಎಡಿಬಲ್ ಆಂಟ್ ಅಂತ ಹೇಳ್ತಾರೆ. ಸೊ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಉಪಯೋಗಿಸ್ತಾರೆ. ಉದಾಹರಣೆಗೆ ಮೆಕ್ಸಿಕೋ, ಥೈಲ್ಯಾಂಡ್ ಅಂತ ಏನು ಆಫ್ರಿಕಾದಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ನಮ್ಮಲ್ಲಿ ಹೆಚ್ಚಾಗಿ ಈ ಬುಡಕಟ್ಟು ಜನಾಂಗದವರು ಇದನ್ನು ಆಹಾರದಲ್ಲಿ ಡೈಲಿಯಾಗಿ ಉಪಯೋಗಿಸ್ತಾರೆ. ನಾವು ಹೇಗೆ ಹುಣಸೆ ಹುಳಿ ಅಥವಾ ಈ ಏನು ಮರದ ಹುಳಿಯನ್ನು ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಅವರು ಈ ಹುಳಿಯ ಭಾಗಕ್ಕೆ ಈ ಇರುವೆಯನ್ನು ಯೂಸ್ ಮಾಡ್ತಾರೆ. ಓಕೆ ಸರ್. ಸರ್, ಈಗ ಈ ಕೆಂಪಿರುವೆಯ ಔಷಧೀಯ ಗುಣಗಳ ಬಗ್ಗೆ ತಾವು ವಿಶ್ಲೇಷಣೆ ಮಾಡೋದಾದ್ರೆ? ಮುಖ್ಯವಾಗಿ ಜನರು ನಾವು ಈಗ ಸಾಮಾನ್ಯವಾಗಿ ಈ ಕಾಲೇಜಿಯೇಟ್ ಎಜುಕೇಶನ್ ಅಂತ ಹೇಳ್ತೀವಿ, ಅಲ್ಲಿ ನಾವು ಇರುವೆಯನ್ನು ಔಷಧಿಯಲ್ಲಿ ಉಪಯೋಗಿಸೋದಿಲ್ಲ. ಇದನ್ನು ಏನು ಫೋಕ್ಲೋರ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಉಪಯೋಗಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಉಪಯೋಗಿಸುವಂತದ್ದೇ ಏನಂದ್ರೆ ಈ ಬಾಡಿಯ ಇಮ್ಯುನಿಟಿಯನ್ನು ರೈಸ್ ಮಾಡ್ಲಿಕ್ಕೆ, ಆಮೇಲೆ ಈ ಸೆಕ್ಸ್ ನಲ್ಲಿ ಅದರಲ್ಲಿ ಸೆಕ್ಸ್ ಪವರ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಹಾಗೇನೆ ಲಿವರ್ ಡಿಸಾರ್ಡರ್ಸ್ ನಲ್ಲಿ ಉಪಯೋಗಿಸ್ತಾರೆ. ಈ ಗಂಟು ನೋವು ಆಗ್ತದೆ ನೋಡಿ, ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಉಪಯೋಗಿಸ್ತಾರೆ. ಹಾಗೆ ಕ್ಯಾನ್ಸರ್ಗೆ ಕೂಡ ಔಷಧಿಯನ್ನು ಕೊಡ್ತಾರೆ ಈ ಫೋಕ್ಲೋರ್ ಮೆಡಿಸಿನ್ ನಲ್ಲಿ. ಬಟ್ ನಮ್ಮ ಏನು ಹಾಸ್ಪಿಟಲ್ಸ್ಗಳು ಏನಿದೆ, ರೆಕಗ್ನೈಸ್ಡ್ ಹಾಸ್ಪಿಟಲ್ಗಳಲ್ಲಿ ಇದನ್ನು ಔಷಧಿಯಾಗಿ ಉಪಯೋಗಿಸೋದಿಲ್ಲ. ಕಾಲೇಜ್ ಎಜುಕೇಶನ್ ಅಂತ ಹೇಳ್ತೀವಲ್ಲ ನಾವು, ಈಗ BMS ಡಿಗ್ರಿ ಇರ್ಲಿ, MD ಡಿಗ್ರಿ ಇರ್ಲಿ, ಅದರಲ್ಲಿ ಎಲ್ಲಿನೂ ಇದನ್ನು ನಾವು ಉಪಯೋಗಿಸೋದಿಲ್ಲ. ಸರ್. ಹೌದು. ಓಕೆ ಫೈನ್ ಸರ್. ಪ್ರಸನ್ನ ರಾವ್ ಸರ್, ದಿಗ್ವಿಜಯ್ ಅವ್ರ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಈಗ ಪರಿಸರ ಪ್ರಿಯರಾಗಿರುವಂತಹ ಹುರುಡಿ ವಿಕ್ರಮ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿಕ್ರಮ್ ಸರ್. ತಾವು ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ ನಾವು. ಯಾವ ರೀತಿ ಅದನ್ನ ಆಹಾರ ಕ್ರಮವಾಗಿ ಉಪಯೋಗಿಸ್ತಾರೆ, ಅದರ ಉಪಯೋಗಗಳ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ಚಗಳಿ ಉಂಟಲ್ಲ, ಚಗಳಿ ಅಂತೀವಿ ನಾವು, ಈ ಕೆಂಪಿರುವೆಗೆ ಇದು ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಸಮಯದಲ್ಲಿ ನಮ್ಮಲ್ಲಿ, ಅದರಲ್ಲೂ ನಮ್ಮ ಮಲೆನಾಡಲ್ಲಿ, ಅದರಲ್ಲೂ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಹಾನ್ಬಾಳ್ ಹೋಬಳಿ ಮತ್ತೆ ಮೂಡಿಗೆರೆ ತಾಲೂಕಲ್ಲಿ ಜಾಸ್ತಿ ಇದನ್ನ ಯೂಸ್ ಮಾಡೋದು. ಆಮೇಲೆ ಅದನ್ನ ಬೆಳಿಗ್ಗೆ ಎದ್ದು ಚಳಿ ಸಮಯದಲ್ಲಿ ಆ ಗೂಡು ಕಟ್ಟಿರ್ತದೆ, ಗೂಡು ಅಂದ್ರೆ ಆ ಹಸಿ ಎಲೆಗಳಲ್ಲ, ಒಣಗಿದ ಎಲೆಗಳ ಗೂಡಲ್ಲಿ ಮಾತ್ರ ಮೊಟ್ಟೆಗಳಿರೋದು. ಅಂದ್ರೆ ಅದು ಹಳೆ ಗೂಡಲ್ಲಿ ಅದನ್ನ ಕಡಿದು ತಂದು ಅದು ಒಂದು ದೊಡ್ಡ ಬಾಣ್ಲಿಯನ್ನ ಬೆಂಕಿಯಲ್ಲಿ ಇಟ್ಟಿರ್ತಾರೆ. ಅದ್ರ ಮೇಲೆ ಅದು ಸುರಿದು ಅದನ್ನೆಲ್ಲ ಸಾಯಿಸಿ ಆಮೇಲೆ ಒಣಗಿಸ್ತಾರೆ. ಚಗಳಿ ಚಟ್ನಿಯಿಂದ ಒಂದು ಈ ಅಸ್ತಮ ರೋಗಿಗೆ ಅದು ಔಷಧಿ ಅಂತ ಹೇಳ್ತಾರೆ. ಮತ್ತೊಂದು ಆ ಚಗಳಿ ಚಟ್ನಿ ತಿಂದ್ರೆ ಬಾಡಿ ಎಲ್ಲ ಹೀಟ್ ಆಗ್ತದೆ. ಅಂದ್ರೆ ಈ ಬ್ರಿಟಿಷರು ಬರೋಕ್ಕಿಂತ ಮೊದಲು ಇಲ್ಲಿ ಯಾವುದೇ ನಿಮ್ಗೆ ಗೊತ್ತಿದೆಯಲ್ಲ, ಯಾವುದೇ ಮೆಡಿಸಿನ್ ಅಂತ ಇದು ಯಾವ್ದು ಇರ್ಲಿಲ್ಲ. ನಮ್ಮ ಹಳ್ಳಿಯರು ಅವ್ರದ್ದೇ ಆದ ಒಂದು ಔಷಧಿಗಳನ್ನ ಕೆಲವು ಆಹಾರ ರೂಪದಲ್ಲಾಗ್ಲಿ ಇನ್ನು ಬೇರೆ ರೂಪದಲ್ಲಿ ಉಪಯೋಗಿಸ್ತಿದ್ರು. ಆ ಸಮಯದಲ್ಲಿ ಈ ಚಳಿ ತಡೆಯಕ್ ಆಗ್ತಿರ್ಲಿಲ್ಲ. ಇದು ಹೈಟ್ ಪ್ಲೇಸ್ ಅಲ್ಲ, ಜಾಸ್ತಿ ಎತ್ತರ ಇರೋಂಥದ್ದು, ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಚಳಿ. ಚಗಳಿ ಚಟ್ನಿ ತಿಂದು ಸ್ವಲ್ಪ ಹೊತ್ತಿಗೆ ಮೈಯಲ್ಲೆಲ್ಲ ಬೆವರು ಬರುತ್ತೆ. ಅದರಲ್ಲೂ ನಮ್ಮ ಮಲೆನಾಡಲ್ಲಿ ಒಂದು ಬಗನೆ ಮರ ಅಂತ ಇದೆ, ಅದರಲ್ಲಿ ಶೇಂದಿ ಮಾಡ್ತಾರೆ. ಆ ಶೇಂದಿ ಕುಡಿಯೋತಿಗೆ ಇದನ್ನ ಉಪಯೋಗಿಸೋದು ಜಾಸ್ತಿ. ಓಕೆ ಸರ್, ಓಕೆ, ಧನ್ಯವಾದ ಹುರುಡಿ ವಿಕ್ರಮ್ ಸರ್, ದಿಗ್ವಿಜಯ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ.
ನೋಡಿ, ಕರೋನಾ ವಿಚಾರದಲ್ಲಿ ನಿಜಕ್ಕೂ ಇದು ಪಾಸಿಟಿವ್ ಸುದ್ದಿಯಾಗಿ ಪರಿಣಮಿಸ್ತಾ ಇದೆ. ಕರೋನಾಗೆ ರಾಮಬಾಣ ಆಗ್ತಾ ಇದೆ ಈ ಕೆಂಪಿರುವೆ ಚಟ್ನಿ. ಸಂಶೋಧನೆಗಳು ಹೇಳ್ತಾ ಇದೆ, ಖುದ್ದು ಒಡಿಶಾ ಹೈಕೋರ್ಟ್ ಇದರ ಮೇಲೆ ರಿಸರ್ಚ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿರೋದ್ರಿಂದ, ಅದರ ಜೊತೆಗೆ ಈಗಾಗಲೇ ಬಹುತೇಕ ರಾಜ್ಯಗಳಲ್ಲಿ ಕೆಂಪಿರುವೆ ಚಟ್ನಿ ಔಷಧಿಯಾಗಿ ಉಪಯೋಗಿಸಿಕೊಳ್ಳೋದು ಕೂಡ ರೂಢಿಯಲ್ಲಿ ಇದೆ. ಇದನ್ನ ಹೊಸದಾಗಿ ಕೇಳೋರಿಗೆ ಆಶ್ಚರ್ಯ ಆಗಬಹುದು, ಆದರೆ ಕೆಂಪಿರುವೆ ಔಷಧೀಯ ಗುಣವಾಗಿ ಇಷ್ಟೆಲ್ಲ ಸಹಕಾರಿ ಆಗುತ್ತೆ, ವಿಶೇಷವಾಗಿ ಈ ಕರೋನಾ ಮಹಾಮಾರಿಗೆ. ಇನ್ನೇನು ಸ್ಪೀಡ್ ನ್ಯೂಸ್ ಅನ್ನ ಗಮನಿಸೋಣ. ಭದ್ರತಾ ಪಡೆಗಳ ಮೇಲೆ ಗ್ರೆನೇಡ್ ಎಸೆದ ಉಗ್ರರು 7 ಮಂದಿ ನಾಗರಿಕರಿಗೆ ಗಂಭೀರ ಗಾಯ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಘಟನೆ. ರೈಲು ಬರೋದು ಗೊತ್ತಾಗದೆ ಹಳಿ ಮೇಲೆ ಬಿದ್ದಿದ್ದ ಶೂ ತರೋಕೆ ಯತ್ನ, ಪ್ರಾಣ ಕಳೆದುಕೊಳ್ತಾ ಇದ್ದ ವ್ಯಕ್ತಿಯ ದೇಹ. ಚಿರತೆ ದಾಳಿಯಿಂದ ಯುವಕ ಸಾವು ಹಿನ್ನೆಲೆ ಕೊಪ್ಪಳದ ವಿರುಪಾಪುರ ಗಡ್ಡಿಯಲ್ಲಿ ಪ್ರತಿಭಟನೆ. ಚಿರತೆ ಸೆರೆಗೆ ಆಗ್ರಹಿಸಿ ಗ್ರಾಮಸ್ಥರ ಪ್ರೊಟೆಸ್ಟ್. ಸನ್ಫ್ಲೇಮ್ ಹೋಮ್ ಅಪ್ಲಯನ್ಸಸ್ ಪ್ರತಿಯೊಬ್ಬರ ಮೊದಲ ಆಯ್ಕೆ. ಸನ್ಫ್ಲೇಮ್ ದಿ ಕ್ಲಿಯರ್ ಚಾಯ್ಸ್. ಡೈ ನಿಮ್ಮ ಕತ್ತಲ್ಲಿ ಬೆನ್ನಲ್ಲೆಲ್ಲ ಅಂಟ್ಕೊಂಡು ಅಸಹ್ಯವಾಗಿರುತ್ತಲ್ವಾ? ಡೈನ ಎತ್ತಿ ಬಿಸಾಕಿ ಶಾಂಪೂಗೆ ಬದಲಾಗಿರಿ. ವಿಐಪಿ ಹೇರ್ ಕಲರ್ ಶಾಂಪೂ. ಇದು ನಿಮ್ಮ ಹೇರ್ ನಲ್ಲಿ ಮಾತ್ರನೇ ಅಂಟೋದು, ಸ್ಕಿನ್ ನಲ್ಲಿ ಅಂಟೋದೇ ಇಲ್ಲ. ನೀವು ಅಡವಿಟ್ಟ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೇವೆ. ಕೂಡಲೇ ಸಂಪರ್ಕಿಸಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಸ್ಟ್ರಾಂಗ್ ಆದ ಇಮ್ಯುನಿಟಿಗೆ ನಿಮ್ಮ ಪರಿವಾರದ ಇಮ್ಯೂನ್ ಬೂಸ್ಟರ್ ಅಮೃತ್ ನೋನಿ ಪವರ್ ಪ್ಲಸ್ ಆಯುಷ್ ಇಲಾಖೆಯಿಂದ ಪ್ರಮಾಣೀಕೃತಗೊಂಡಿದೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ಇಂಡಿಯಾದ ಬೆಸ್ಟ್ ಫರ್ನಿಚರ್ ಎಕ್ಸ್ಪೋ ಅಷ್ಟೇ ಅಲ್ಲ, 50% ನಷ್ಟು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಂಡಿಯಾಸ್ ಬೆಸ್ಟ್ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ ಅಟ್ ಎಲಾನ್ ಕನ್ವೆನ್ಷನ್ ಸೆಂಟರ್, ಜೆಪಿ ನಗರ, ಅಪೋಸಿಟ್ ಬ್ರಿಗೇಡ್ ಮಿಲೇನಿಯಂ. ಇಂಡಿಯಾ ಫರ್ನಿಚರ್ ಎಕ್ಸ್ಪೋ ಫ್ರಮ್ 1st to 4th January. ಫ್ರೀ ಎಂಟ್ರಿ. ಎನ್ಕ್ವೈರಿಗಾಗಿ ಕಾಲ್ ಮಾಡಿ 9611 530 444. ಧೋನಿ ಅಣ್ಣ 2 ಟ್ರೋಫೀಸ್.